ಎಲ್ಲರಿಗೂ ಸಂಹಿತಾ ಸವಿರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಈರುಳ್ಳಿ ಹಾಕ್ಬಿಟ್ಟು ಒಂದು ಸಿಂಪಲಾಗಿರೋ ಉಪ್ಪಿಟ್ಟು ಮಾಡೋದು ತೋರಿಸ್ತಾ ಇದ್ದೀನಿ. ಅದಕ್ಕೆ ಎರಡು ಈರುಳ್ಳಿ ತೊಗೊಂಡಿದ್ದೀನಿ. ಅಂದರೆ ನಾನು ಬೇರೆ ಏನು ತರಕಾರಿ ಬಳಸ್ತಾ ಇಲ್ಲ, ಇವತ್ತು ಬರೀ ಈರುಳ್ಳಿ ಹಾಕ್ಬಿಟ್ಟು ಮಾಡುವಂಥ ಉಪ್ಪಿಟ್ಟು. ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಬಿಡೋದು, 2 ಈರುಳ್ಳಿನೂ. ಆಮೇಲೆ ಒಂದು ಮೆಣಸಿನ್ಕಾಯಿ ಒಂದು 2 ತೊಗೊಂಡಿದ್ದೀನಿ. ನಾನು ಜಾಸ್ತಿ ಮಾಡ್ತಾ ಇಲ್ಲ ಕ್ವಾಂಟಿಟಿ, ಅದಕ್ಕೋಸ್ಕರ 2 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅದನ್ನು ಉದ್ದಕ್ಕೆ ಸೀಳ್ಕೊಂಡು ಹೆಚ್ಕೊಂಬಿಟ್ಟು ಒಂದು ಬಾಣಲೆಗೆ ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು, ಎಣ್ಣೆ ಒಂದು 4 ಟೇಬಲ್ ಸ್ಪೂನಷ್ಟು ಕಾದ್ಮೇಲಿಂದ ಕಡಲೆಬೇಳೆ, ಉದ್ದಿನಬೇಳೆ ಒಂದೊಂದು ಸ್ಪೂನಷ್ಟು ಹಾಕೋದು. ಕಡಲೆಬೇಳೆ ಹಾಕ್ತಾಯಿದ್ದೀನಿ, ಆಮೇಲೆ ಉದ್ದಿನಬೇಳೆ. ಇದಾದಮೇಲಿಂದ ಒಂದೇ 1 ಚಮಚದಷ್ಟು ಸ್ವಲ್ಪ ಅದು ಕಡಲೆಬೇಳೆ ಉದ್ದಿನಬೇಳೆ ಬೇಯಲಿ, ಅಂದರೆ ಕೆಂಪಗಾಗಲಿ. ಅದಾದಮೇಲೆ ಸಾಸಿವೆ ಹಾಕಿದ್ರೆ ಒಳ್ಳೆಯದು. ಆಗ ಸಾಸಿವೆ ಬೇಗ ಚಟಪಟ ಅಂದ್ಬಿಡುತ್ತೆ, ಕಡಲೆಬೇಳೆ ಉದ್ದಿನಬೇಳೆ ಇನ್ನೂ ಆಗಿರಲ್ಲ, ಆ ಥರ ಆಗೋಲ್ಲ. ಆಮೇಲೆ ಚೆನ್ನಾಗಿ ಫ್ರೈ ಆದಮೇಲೆ ಹಸಿರು ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ವಲ್ವ ಅದು, ಅದಾದಮೇಲಿಂದ ಸ್ವಲ್ಪ ಕರಿಬೇವು, ಎರಡನ್ನೂ ಸೇರಿಸಿ ಒಟ್ಟಿಗೆ ಹಾಕ್ತಾಯಿದ್ದೀನಿ. ಅದಾದಮೇಲೆ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನೂ ಈ ಸ್ಟೇಜಲ್ಲಿ ಸೇರಿಸ್ತಾಯಿದ್ದೀನಿ. ಮೆಣಸಿನ್ಕಾಯಿ ಒಂದು 2 ನಿಮಿಷ ಫ್ರೈ ಆದಮೇಲೆ ಈರುಳ್ಳಿ ಸೇರಿಸಿದ್ರೆ ಒಳ್ಳೆಯದು. ನೋಡಿ, ಈರುಳ್ಳಿ ಅಷ್ಟನ್ನು ಹಾಕ್ಬಿಟ್ಟಿದ್ದೀನಿ. ಇದನ್ನು ಒಂದು 2 ನಿಮಿಷ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅಂದರೆ ಕಲರ್ ಚೇಂಜ್ ಆಗಿ ಅದು ಬೆಂದಿರೋ ಥರ ಆದಮೇಲೆ ನಾವು ನೀರು ಸೇರಿಸಿದ್ರೆ ಒಳ್ಳೆಯದು. ನೋಡಿ, ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾನಿವತ್ತು ಅರಶಿನ ಹಾಕ್ತಾಯಿಲ್ಲ, ಬಿಳಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಇದನ್ನು ನೋಡಿ, ಚೆನ್ನಾಗಿ ಬೆಂದ ಮೇಲೇ ನೀರು ಸೇರಿಸ್ತಾಯಿದ್ದೀನಿ. ಒಂದು 3/4 ಲೀಟ್ರಷ್ಟು ನೀರನ್ನ ಹಾಕ್ತಾಯಿದ್ದೀನಿ. ನಾನು ಮೆತ್ತಗೆ ಮಾಡ್ತೀನಿ ಉಪ್ಪಿಟ್ಟನ್ನ, ಹಾಗಾಗಿ ಸ್ವಲ್ಪ ನೀರು ಜಾಸ್ತಿ ಹಿಡಿಯುತ್ತೆ. ಆಮೇಲೆ ಕಣ್ಣಳ್ತೆನಲ್ಲಿ ಹಾಕ್ತೀನಿ, ಜಾಸ್ತಿ ಏನು ಅಳತೆ ಎಲ್ಲ ಮಾಡಿ ನೋಡಲ್ಲ ನಾನು. ಆಮೇಲೆ ನೀರು ಹಾಕಿ, ನೀರು ಚೆನ್ನಾಗಿ ಕುದಿ ಬರಲಿ. ಕುದಿ ಬಂದಮೇಲಿಂದನೇ ಉಪ್ಪು ಹಾಕಿ ಒಂದು 5 ನಿಮಿಷ ಈರುಳ್ಳಿ ಬೆಂದ ಮೇಲೆ ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ಅಥವಾ ನೀವು ಒಗ್ಗರಣೆಗೆ ಉಪ್ಪು ಹಾಕ್ಬಿಟ್ಟು ಆಮೇಲೆ ನೀರು ಹಾಕಿದ್ರೂ ನಡೆಯುತ್ತೆ. ಯಾಕಂದರೆ ಈರುಳ್ಳಿ ಮಾತ್ರ ಅಲ್ವಾ, ಬೇರೆ ತರಕಾರಿಗಳು ಹಾಕಿದ್ರೆ ತರಕಾರಿ ಬೇಯೋಕ್ಕೆ ಅವಕಾಶ ಕೊಡಬೇಕಾಗತ್ತೆ. ಈ ಈರುಳ್ಳಿಗೆ ಏನು ತೊಂದರೆ ಇಲ್ಲ. ಆಮೇಲೆ ಒಂದು ಸ್ವಲ್ಪ ಜೀರಿಗೆ 1 ಸ್ಪೂನಷ್ಟು ಹಾಗೆ ಹಾಕಿದ್ದೀನಿ. ಏಕೆಂದರೆ ಅದು ಘಮ್ ಅಂತ ಒಳ್ಳೆ ಪಿತ್ತ ಆಗದಲ್ಲೇ ಇರೋ ಹಂಗಾಗುತ್ತೆ. ಆಮೇಲೆ ಒಳ್ಳೆ ಟೇಸ್ಟ್ ಕೊಡುತ್ತೆ, ಘಮ ಅಂತಲೂ ಇರುತ್ತೆ. ಆಮೇಲೆ ನಾನಿವತ್ತು ಇಂಗು ಸೇರಿಸಿಲ್ಲ, ಏಕೆಂದರೆ ಈರುಳ್ಳಿ ಉಪ್ಪಿಟ್ಟಿಗೆ ಇಂಗು ಚೆನ್ನಾಗಿ ಅನಿಸಲ್ಲ ಅಂದ್ಬಿಟ್ಟು. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಅದಾದಮೇಲೆ ಕಾಯಿ ತುರಿ, ಸ್ವಲ್ಪ ಕಾಯಿ ತುರಿ 1 ಹಿಡಿಯಷ್ಟು ಹಾಕ್ಬಿಟ್ಟು ಮತ್ತೆ ಇನ್ನೊಂದು ಸ್ವಲ್ಪ ಬೇಕಾಗುತ್ತೆ ಅಂತ ಅನಿಸ್ತು, ಅದಕ್ಕೆ ಇನ್ನೊಂದು ಸ್ವಲ್ಪ ಹಾಕಿದ್ದೀನಿ. ಸ್ವಲ್ಪ ಕಾಯಿ ಮುಂದೆ ಹಾಕಿದ್ರೆ ರುಚಿಯಾಗತ್ತಲ್ವ, ಅದಕ್ಕೆ. ಅದಾದಮೇಲೆ ಇಲ್ಲಿ ಸಣ್ಣ ಲೋಟದಲ್ಲಿ 1 ಲೋಟದಷ್ಟು ರವೆ, ಹುರಿದಿಟ್ಕೊಂಡಿರೋಂಥ ರವೆ, ಆಲ್ರೆಡಿ ಹುರಿದು ತಣ್ಣಗಾಗಿರೋಂಥದ್ದು. 1 ಲೋಟದ ಮೇಲೆ ಒಂದು ಸ್ವಲ್ಪ ಹಾಕ್ತೀನಿ. 1/4 ಲೋಟ ಅನ್ಕೋಬೋದು. ನೋಡಿಕೊಂಡು ಸ್ಟಾಪ್ ಮಾಡ್ಬೋದು. ನಿಮಗೆ ಈ ಉಪ್ಪಿಟ್ಟು ಮಾಡುವಾಗ ಏನು ಅಂತಂದರೆ, ಹಿಂಗೆ ಕೈ ಆಡಿಸ್ತಾ ಇರ್ತೀರಲ್ವ, ಆವಾಗ ಅದು ಬೇಯಕ್ಕೆ ಬಿಡ್ತೀರಲ್ಲ, ಬಿಡೋಕ್ಕೆ ಹಿಂಗೆ 1 ನಿಮಿಷ ಕುದಿಯುತ್ತೆ ನೋಡಿ. ಆ ಸ್ಟೇಜಲ್ಲಿ ನೀವು ರವೆ ಇನ್ನೂ ಬೇಕಾಗತ್ತಾ ಅಥವಾ ಸಾಕಾಗತ್ತಾ ಅನ್ನೋದನ್ನ ನೀವು ಕಂಡುಹಿಡ್ಕೋಬೋದು. ಮಾಡ್ತಾ ಅದು ಪ್ರಾಕ್ಟೀಸ್ ಮಾಡ್ತಾ ಗೊತ್ತಾಗತ್ತೆ. ನನಗೆ ಇನ್ನೊಂದು ಚೂರು ಬೇಕು ಅನ್ನಿಸ್ತು, ಅದಕ್ಕೆ 1/4 ಲೋಟದಷ್ಟು ಮತ್ತೆ ಸೇರಿಸಿದ್ದೀನಿ. ನೋಡಿ, ಇಷ್ಟು ಚೆನ್ನಾಗಿ ಅದು ಬೇಯೋದಕ್ಕೆ ಅವಕಾಶ ಕೊಟ್ಬಿಟ್ರೆ ಚೆನ್ನಾಗಿ ಮೆತ್ತಗೆ ತುಂಬ ಚೆನ್ನಾಗಿ ಆಗುತ್ತೆ. ಕೆಲವರು ಉದುರಾಗಿ ಮಾಡೋರು ಸ್ವಲ್ಪ ಕಮ್ಮಿ ನೀರು ಹಾಕ್ತಾರೆ, ಅಥವಾ ರವೆ ಜಾಸ್ತಿ ಹಾಕ್ತಾರೆ. 2ರಲ್ಲಿ 1 ಮಾಡ್ಕೋಬೋದು. ನಾನು ರವೆನ ಡ್ರೈ ರೋಸ್ಟ್ ಮಾಡಿ ಇಟ್ಬಿಟ್ಟಿರ್ತೀನಿ, ಹಾಗಾಗಿ ನನಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ಆ್ಯಡ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಇರುತ್ತೆ. ಅದಾದಮೇಲಿಂದ ಚೆನ್ನಾಗಿ ಒಂದು 5 ನಿಮಿಷ ಬೇಯಕ್ಕೆ ಬಿಟ್ಬಿಟ್ಟು ಚೆನ್ನಾಗಿ ಎಲ್ಲ ಕಡೆಯಿಂದ ನಾವು ಕಲಿಸ್ಬಿಟ್ರೆ ಉಪ್ಪಿಟ್ಟು ರೆಡಿ. ತುಂಬ ಅರ್ಜೆಂಟಲ್ಲಿ ಮಾಡ್ಕೋಬೇಕು, ಏನೂ ತರಕಾರಿ ಇಲ್ಲ, ಬರೀ ಈರುಳ್ಳಿ ಮಾತ್ರ ಇದೆ ಅನ್ನೋ ಟೈಮಲ್ಲಿ ತುಂಬ ಚೆನ್ನಾಗಿ ಆಗುತ್ತೆ. ಇದು ತುಂಬ ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ನೀವು ಖಂಡಿತ ಟ್ರೈ ಮಾಡಬೇಕು. ಹೇಗಾಯಿತು ಅಂತ ನನಗೆ ತಿಳಿಸಿ. ಸುಮಾರು ಮನೆಗಳಲ್ಲಿ ಈ ಥರದ್ದೊಂದು ಉಪ್ಪಿಟ್ಟನ್ನ ಸಾಮಾನ್ಯವಾಗಿ ಮಾಡ್ತಿರ್ತಾರೆ. ನಿಮ್ಮ ಮನೆಯಲ್ಲಿ ಏನು ತಿಂಡಿ ವಿಶೇಷ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್.